ನಮಸ್ಕಾರ. ನಾನು KRS ಪಕ್ಷದ ಕೋಲಾರ ಜಿಲ್ಲಾಧ್ಯಕ್ಷ. ರಾಜ್ಯ ಯುವ ಘಟಕದ ಕಾರ್ಯಾಧ್ಯಕ್ಷ ಆಗಿರುವಂಥ ವೆಂಕಟೇಶ್ ಅವರು ಇದ್ದಾರೆ. ಅದೇ ರೀತಿ ಕೋಲಾರ ತಾಲೂಕು ಅಧ್ಯಕ್ಷರು ಶ್ರೀನಿವಾಸ್ ಅವರು ಇದ್ದಾರೆ. ನಮ್ಮ ಜೊತೆ ಸಾರಿಗೆ ಇಲಾಖೆಯ ಚಂದ್ರಶೇಖರ್ ಅಂತ ಇವರು ಡಿಎನ್ಸಿ ಅಂದ್ರೆ ಏನಪ್ಪಾ ಅಂದ್ರೆ ಗಾಡಿಗಳನ್ನ ಇವಾಗ ಇಲ್ಲಿ ಇದೆ ಒಂದು ಇದು ಏನಪ್ಪಾ ಅಂದ್ರೆ ಸ್ಟೇಜ್ ಒಂದು ಇಲ್ಲಿ ಗಾಡಿಗಳು ನಿಲ್ಲಿಸ್ತೀರಾ ಹೋಗ್ತಾ ಇರೋ ವಿಚಾರವಾಗಿ ನಾವು ಒಂದು ದೂರು ಕೊಟ್ಟಿರ್ತೀವಿ ಈಗ ಮೇಲಾಧಿಕಾರಿಗಳಿಗೆ. ಆಮೇಲೆ ಮತ್ತೆ ಗ್ರಾಮಸ್ಥರು ಇದ್ದಾರೆ. ಏನಪ್ಪಾ ಅಂದ್ರೆ ಈ ಸಾರಿಗೆ ಇಲಾಖೆಯಲ್ಲಿ ಸ್ವಲ್ಪ ಜನ ಡ್ರೈವರ್ಗಳಿದ್ದಾರೆ. ಏನೋ ಅವರು ಸ್ವಂತ ಮನೆಯಿಂದ ಬಸ್ ತಗೊಂಡಂಗೆ ನಿಲ್ಲಿಸ್ತೀರ ಹೋಗೋದು. ಈ ಶಾಲೆ ಮಕ್ಕಳು ಕಾಯ್ತಾ ಇರ್ತಾರೆ. ಸಾರ್ವಜನಿಕರು ಏನೋ ಕೆಲಸಕ್ಕೆ ಬೇಗ ಹೋಗ್ಬೇಕು, ಅವ್ರು ಕಾಯ್ತಾ ಇರ್ತಾರೆ. ಇವತ್ತು ಸಾರಿಗೆ ಇಲಾಖೆ ಆಗಲಿ ಯಾವುದೇ ಇಲಾಖೆ ಆಗಲಿ 1000 ಜನಗಳ ತೆರಿಗೆ ದುಡ್ಡಲ್ಲಿ ಸಂಬಳ ತಗೊಳ್ತಾ ಇರುವಂತಹ ಅಧಿಕಾರಿಗಳು ಜನರು ಸಾರ್ವಜನಿಕರಿಗೆ ಸೇವೆ ಮಾಡುವಂತಹ ಒಂದು ಇಲಾಖೆ ಸಾರಿಗೆ ಇಲಾಖೆ. ಅಂಥ ಇಲಾಖೆಯಲ್ಲಿ ಒಬ್ಬ ಅಯೋಗ್ಯ ಅಂತ ಒಬ್ಬ ನಾಗರಾಜ್ ಅವರು ಹೇಳ್ತಾರೆ, ನಾನು ಮತ್ತೆ ನಮ್ಮ ಪದಾಧಿಕಾರಿಗಳೆಲ್ಲ ನಾವು ಒಂದು 6 ಜನ ನಿಲ್ಲಿಸ್ತೀವಿ, 4 ಬಸ್ ನಿಲ್ಲಿಸಿರಲ್ಲ. ಮತ್ತೆ ಈತ ನಿಲ್ಲಿಸ್ತೀವಿ, ಅಡ್ಡ ಹೋಗಿ ನಿಲ್ಲಿಸ್ತೀವಿ. ಹತ್ತಿದ್ರೆ ಜಾಗ ಇಲ್ಲ, ನಾನು ಲೋಡ್ ಜಾಸ್ತಿ ಆದರೆ ನಾನು ಹಾಕ್ಕೊಳಲ್ಲ ಅಂದರೆ ಇವರು ಅಪ್ಪನ ದುಡ್ಡಲ್ಲ ಸಾರ್ವಜನಿಕರ ದುಡ್ಡಲ್ಲಿ ಇವತ್ತು ಆ ಬಸ್ ಓಡ್ತಾ ಇದೆ. ಅದಕ್ಕೆ ಡೀಸಲ್ಲು ಅದಕ್ಕೆ ಕೊಡ್ತಾರೋ ಸಂಬಳ ಇವರು ನಾವು ಇಲ್ಲಿ ದೂರು ಕೊಟ್ಟಾಗ ಇಲ್ಲಿ ಅಲ್ಲಿನ ಮೇಲಾಧಿಕಾರಿ ಇಲ್ಲಿ ನಮ್ಮ ಒಬ್ಬರಿಗೆ ನಿಲ್ಲಿಸಿ ಇದನ್ನು ಕೇಳಿದ್ರು. ಪ್ರತಿಯೊಂದು ಗಾಡಿಯನ್ನು ನಿಲ್ಲಿಸಬೇಕು. ಸಾರ್ವಜನಿಕರಾಗಲಿ ಶಾಲೆ ಮಕ್ಕಳಿಗೆ ಇವತ್ತು ಶಾಲೆ ಮಕ್ಕಳು ಸ್ವಲ್ಪ ಟೈಮ್ ಹೆಚ್ಚು ಕಮ್ಮಿ ಆದರೆ ಅಲ್ಲಿ ಶಾಲೆಯಲ್ಲಿ ಸೇರಿಸಲ್ಲ. ಮಕ್ಕಳು ಓದೋ ಮಕ್ಕಳಿಗೆ ನಿಲ್ಲಿಸ್ತೀರ ಹೋದ್ರೆ ಇದನ್ನ ಅಯೋಗ್ಯರಿಂದ ಅಧಿಕಾರಿಗಳು ಡ್ರೈವರ್ ಇಂಥವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಮತ್ತು ಇವತ್ತು ಏನು ನಾವು ತಿಳ್ಕೊಟ್ವಿ, ಒಬ್ಬ ಅಧಿಕಾರಿ ಸಾರಿಗೆ ಇಲಾಖೆ ಅಂದರೆ ನಮ್ಮ ಕುಟುಂಬದಲ್ಲಿ 1 ಜನ ಇದ್ದಾರೆ ಸಾರಿಗೆ ಇಲಾಖೆಯಲ್ಲಿ. ಆದರೆ ಅಂಥ ಒಳ್ಳೆ ಕೆಲಸ ಒಬ್ಬ ಜನ ಮಾಡ್ತಾ ಇಲ್ಲ. ಅದರಿಂದ ಇವರು ಕಳಿಸಿ ಬೋರ್ಡ್ ಹಾಕೋದಕ್ಕೆ ಹೇಳಿದ್ದಾರೆ. ಯಾಕಂದರೆ ಗೇತ್ಮಾಳ ಕಡೆಯಿಂದ ಬಂದರೆ ನಿಲ್ಲಿಸಬೇಕು, ಮತ್ತು ಕೋಲಾರ ಕಡೆಯಿಂದನೂ ಬರ್ಬೋದು, ಒಂದು ನಿಲ್ಲಿಸಬೇಕು ಅನ್ನುವಂಥ ಮೇಲಾಧಿಕಾರಿ ಹೇಳಿದೆ. ಇವರು ಕಳಿಸಿದ್ದಾರೆ. ಇವರು ಬಂದು ಪ್ರತಿಯೊಂದು ಬಸ್ಸನ್ನು ನಿಲ್ಲಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಮೇಲಾಧಿಕಾರಿಗಳು ಧನ್ಯವಾದಗಳನ್ನು ತಿಳಿಸ್ತೀನಿ. ಇದರ ವಿಚಾರ ಮತ್ತೆ ನಮ್ಮ ವೆಂಕಟೇಶ್ ಮಾತಾಡ್ತಾರೆ. ನಮಸ್ಕಾರ. ಈಗಾಗಲೇ ಮಂಜುನಾಥ್ ಅವರು ಹಲವಾರು ವಿಚಾರಗಳನ್ನ ಹೇಳಿದ್ದು ಈ ಕಡೆ ತಿಳಿಸಿ ಇವತ್ತು ಬಸ್ ನಿಲ್ಲಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ ನಿನ್ನೆ ಏನು ಇದೇ ಟೈಮಲ್ಲಿ ನಮಗೆ ಹಲವಾರು ಬಸ್ಸುಗಳನ್ನ ನಿಲ್ಲಿಸ್ತೇನೆ ಹೋಗಿರ್ತಾರೆ. ಆದರೆ ನಾವು ಅಡ್ಡ ಹಾಕಿ ನಿಲ್ಲಿಸಿ ಒಂದು ಬಸ್ಸನ್ನು ಹತ್ತಿರ್ತೀವಿ. ಯಾಕಂದರೆ ನಮಗೂ 4-5 ಬಸ್ಗಳಿಗೆ ಕಾದಿದ್ದೀವಿ ಅಂದರೆ 4-5 ಬಸ್ಗಳು ಹೋಗೋದು ಸುಮಾರು 10 ನಿಮಿಷಕ್ಕೆ ಒಂದು ಬಸ್ ಆದರೂ ಅಂದ್ರೂ 40 ನಿಮಿಷಗಳ ಕಾಲ ನಾವು ಕಾಯ್ದಿರ್ತೀವಿ. ಅದಾದ್ಮೇಲೂ ನಿಲ್ಲಿಸಿಲ್ಲ ಅಂದರೆ ಏನು ನಮ್ಮ ಸಾರಿಗೆ ವ್ಯವಸ್ಥೆ ಈಗ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ. ಇವರೆಲ್ಲ ಒಂದು ಉನ್ನತ ಸ್ಥಾನದಲ್ಲಿದ್ದು ನಮ್ಮ ಸಾರಿಗೆ ಇಲಾಖೆಗೆ ಇಂಥ ಒಂದು ಯಾರೋ ಒಬ್ಬ ಕೆಲವು ಡ್ರೈವರ್ಗಳಿಂದ ಕೆಟ್ಟ ಹೆಸರು ಬರ್ತಾ ಇದೆ ಸಾರಿಗೆ ಇಲಾಖೆಗೆ ಅಂತ ಹೇಳಿದರೆ ಆ ಒಂದು ವಿಚಾರವಾಗಿ ನಾವು ನಿಲ್ಲಿಸಿ ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ಎಲ್ಲ ಡ್ರೈವರ್ಗಳು ಇದೇ ರೀತಿ ಮಾಡ್ತಾ ಇದ್ದಾರೆ ಅಂತ ನಾವು ಇಲ್ಲಿನ ಕೋಲಾರ ಡಿವಿಷನ್ ಕಂಟ್ರೋಲರ್ ಆಗಿರ್ತಾರೆ ಅವ್ರಿಗೂ ಮತ್ತು ಡಿಪೋ ಮ್ಯಾನೇಜರ್ ಆಗಿರ್ತಾರೆ ಅವ್ರಿಗೆ ಕರೆ ಮಾಡಿ ಆದರೆ ಎಷ್ಟೇ ಕಾರಣಗಳಿದ್ರು ಇಲ್ಲಿ ಬರುವಂಥವರು ಎಲ್ಲ ಬಡ ಜನರು ಮತ್ತು ಸ್ಕೂಲ್ ಮಕ್ಕಳು ಶಾಲಾ ಮಕ್ಕಳು ಬರೋದ್ರಿಂದ ಶಾಲಾ ಮಕ್ಕಳಿಗೆ ಸ್ವಲ್ಪ ತಡವಾದರೆ ಈಗ ಡಿವಿಷನ್ ಕಂಟ್ರೋಲ್ ಅವರು ಮಾತಾಡಿದ್ರು ನಮ್ಮ ಜೊತೆ ಫೋನಲ್ಲಿ ಮಾತಾಡಿದಾಗ, ಇಲ್ಲಪ್ಪ ಅಲ್ಲಿ ಸ್ಕೂಲ್ ಮಕ್ಕಳಿಗೆ ತೊಂದರೆ ಆಗುತ್ತೆ, ಅದು ಸರಿಯಾದ ಸಮಯಕ್ಕೆ ಅವ್ರು ಹೋಗದೇ ಇದ್ದರೆ 1 ದಿನದ ವಿದ್ಯಾಭ್ಯಾಸ ಅವ್ರಿಗೆ ತೊಂದರೆ ಆಗುತ್ತೆ, ಅದನ್ನು ಮತ್ತೆ ನಾವು ಅವ್ರಿಗೆ ನೀಡೋಕ್ಕಾಗಲ್ಲ ಅಂತ ಡಿವಿಷನ್ ಕಂಟ್ರೋಲ್ ಅವರೇ ನಮ್ಮ ಅವ್ರ ಮುಂದೆನೇ ಹೇಳಿದರು. ಸೊ ಹಾಗಾಗಿ ಏನು ಇವತ್ತು ಇಲ್ಲಿ ಬೋರ್ಡ್ ಹಾಕ್ತೀವಿ ಅಂತ ಹೇಳಿದ್ರೆ ಇಲ್ಲೊಂದು ಬೋರ್ಡು ಅಲ್ಲೊಂದು ಬೋರ್ಡು ಹಾಕ್ತೀವಿ ಅಂತ ಹೇಳಿದ್ದಾರೆ. ಎಲ್ಲ ಬಸ್ಸುಗಳು ಇದು ಸ್ಟೇಜ್ ಆಗಿರೋದ್ರಿಂದ ಎಲ್ಲ ಬಸ್ಸುಗಳು ಇಲ್ಲಿ ನಿಲ್ಲಿಸ್ತಾರೆ. ಇದು ಬೇತ್ಮಂಗ್ಲಿಂದ ಕೋಲಾರ ಈ ಕಡೆ ಹೋಗುವಂಥದ್ದು ಮತ್ತು ಕೋಲಾರಿಂದ ಬೇತ್ಮಂಗ್ಲ ಈ ಕಡೆ ಹೋಗುವಂಥದ್ದು. ಆದರೆ ಹಲವಾರು ಬಸ್ಸುಗಳಿದ್ದಾವೆ. ಬಸ್ಸುಗಳ ಕೊರತೆ ಏನು ನಮಗೆ ಈ ರಸ್ತೆಯಲ್ಲಿ ಕಂಡು ಬಂದಿಲ್ಲ. ಬೇರೆ ರಸ್ತೆಗಳಲ್ಲಿ ಬಸ್ಸುಗಳ ಕೊರತೆ ಇರ್ಬೋದು, ಆದರೆ ಈ ರಸ್ತೆಯಲ್ಲಿ ಹಲವಾರು ಬಸ್ಸುಗಳಿದ್ರೂ ಕೆಲವೊಂದು ಹೇಳಿದ್ನಲ್ಲ ಅಂಥ ಒಂದು ಡ್ರೈವರ್ಗಳ ಒಂದು ಕೆಲಸದಿಂದ ಇವತ್ತು ಸಾರಿಗೆ ಇಲಾಖೆಗೆ ಕೆಟ್ಟ ಹೆಸರು ಬರ್ತಾ ಇದೆ. ಸೊ ಇದನ್ನ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ನೋಡಿ. ಇವರು ಬಹುಶಃ ನಿನ್ನೆ ಬಂದಿದ್ರು, ಇವರೇ ಇರ್ಬೋದು. ಆ ಥರ ನೋಡಿ, ಈಗ ಯಾರೋ ಸ್ಟೇಜಲ್ಲಿ ಸ್ಟಾಪ್ ಕೊಟ್ಟರೆ ಯಾರು ಹತ್ಕೊಳ್ಳೋರು ಇರ್ತಾರೆ, ಇಲ್ಲಿಯವರು ಇರ್ತಾರೆ. ಆದರೆ ಸ್ಟಾಪೇ ಕೊಡ್ದಿರೋ ಹೋಗಿ ಜನ ಇಲ್ಲಿ ನಿಂತ್ಕೊಂಡ್ರೆ ಹೋಗಿ ಯಾರಾದರೂ ಇಲ್ಲಿಯವರು ಇದ್ದರೆ ಅದು ಮುಂದೆ ಇನ್ನು ಅರ್ಧ ದಾರಿಯಲ್ಲಿ ಬೀಳೋದು ಈ ರೀತಿ ಮಾಡ್ತಾಯಿದ್ರು.
ಸೊ ಹಾಗಾಗಿ ನಾವು ನಿನ್ನೆ ಡಿವಿಷನ್ ಕಂಟ್ರೋಲ್ ಅವ್ರಿಗೆ ದೂರು ಕೊಟ್ವಿ. ಅವರು ಅದನ್ನು ಇದು ಗಂಭೀರವಾದ ಸಮಸ್ಯೆ ಅಂತ ಪರಿಗಣಿಸಿ ಇವತ್ತು ಟಿ ಸಿ ಅವ್ರನ್ನ ಇಲ್ಲಿಗೆ ನಿನ್ನೆ ಬಂದು ಇಲ್ಲಿ ಪರಿಶೀಲನೆ ಮಾಡಿ ಮತ್ತು ಇವತ್ತು ಟಿ ಸಿ ಅವ್ರನ್ನ ಯಾವ ರೀತಿಯಲ್ಲಿ ಸಾರಿಗೆ ಇಲಾಖೆಯವರು ನಮ್ಮ ಚಾಲಕರು ಯಾವ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಗಮನಿಸಿ ಅಂತ ಇವರನ್ನು ಇವತ್ತು ಇಲ್ಲಿ ಒಂದು ದಿನದ ನೇಮಕಾತಿ ಮಾಡಿದ್ದಾರೆ. ಸೊ ಇವರು ಅವರು ಹೇಳ್ತಾ ಇದ್ದಾರೆ ಇವತ್ತು ನಾನು ಇರೋದಕ್ಕೆ ಅಥವಾ ಬೇರೆ ಏನೋ ಕಾಣ್ತಾರೆ ಇವತ್ತು ನಾನು ಇರೋದಕ್ಕೆ ನಿಲ್ಲಿಸ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಆದರೆ ಇದು ಡಿವಿಷನ್ ಕಂಟ್ರೋಲ್ ಅವರು ಏನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ, ಇನ್ಮೇಲೆ ಆ ರೀತಿ ಆಗದೇ ಇರೋಂತೆ ನಾನು ನೋಡ್ಕೊಳ್ತೀವಿ ಅಂತ ಹೇಳಿದರೆ ಅದನ್ನು ಖಂಡಿತ ಅದು ನಡ್ಕೊಳ್ತಾರೆ ಅನ್ನೋ ಒಂದು ಭರವಸೆ ನಮಗಿದೆ. ಸೊ ಹಾಗೆ ಇದು ಹೊನ್ನೇನಹಳ್ಳಿ ಗ್ರಾಮಕ್ಕೆ ಮಾತ್ರ ಸೀಮಿತ ಆಗಿದ್ದಲ್ಲ, ಡಿವಿಷನ್ ಕಂಟ್ರೋಲ್ ಅವ್ರಿಗೆ ನಾವು ಮನವಿ ಮಾಡ್ಕೊಳ್ಳೋದೇನೆಂದರೆ ಯಾವುದೇ ಸ್ಟೇಜ್ಗಳಲ್ಲಾಗಲಿ ಇಂತಹ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದೇ ರೀತಿಯಲ್ಲಿ ಬಸ್ಗಳನ್ನ ಕಡಿಮೆ ಬಸ್ಗಳಿದ್ರೆ ಅಲ್ಲಿ ಬಸ್ಗಳನ್ನ ಹಾಕಿ, ವಿಶೇಷವಾಗಿ ವಿದ್ಯಾರ್ಥಿಗಳಿಗಂತಾನೆ ಒಂದು 2 ಬಸ್ ಎಕ್ಸ್ಟ್ರಾ ಆಗಿ ನಮ್ಮದು 4 ಲಕ್ಷ ಕೋಟಿ ತೆರಿಗೆ ಹಣ ಸಂಗ್ರಹ ಆಗುವಂತಹ ರಾಜ್ಯ. ನಮ್ಮ ರಾಜ್ಯದಲ್ಲಿ ಏನು 7 ಬಸ್ಗಳು ಅಥವಾ 10 ಬಸ್ಗಳು 100 ಬಸ್ಗಳು 1000 ಬಸ್ಗಳು ಹೆಚ್ಚಾದರೆ ಅದಕ್ಕೇನು ಕೊರತೆ ಆಗಲ್ಲ. ಸೊ ಇದು ವಿದ್ಯಾರ್ಥಿಗಳಿಗಾಗಿ ಜನಸಾಮಾನ್ಯರಿಗಾಗಿ ನೀವು ಈ ಒಂದು ಸಾರಿಗೆ ಇಲಾಖೆಯವರು ಗಂಭೀರವಾಗಿ ಪರಿಗಣಿಸಿ ಎಲ್ಲ ಕಡೆನೂ ಹೊನ್ನೇನಹಳ್ಳಿ ಇದೊಂದು ಉದಾಹರಣೆ ಆಗಿದೆ ಅಷ್ಟೇ. ನಾವು ಪರಿಶೀಲನೆ ಮಾಡಿದರೆ ಹಲವಾರು ಕಡೆ ಈ ರೀತಿ ಸಮಸ್ಯೆಗಳು ಕಂಡುಬರ್ತವೆ. ಸೊ ಅದನ್ನು ಈಗ ನಾವು ಡಿವಿಷನ್ ಕಂಟ್ರೋಲ್ ಅವ್ರಿಗೆ ಗಮನಕ್ಕೆ ತಂದಿರೋದ್ರಿಂದ ಅವರು ಇದನ್ನು ಗಂಭೀರವಾಗಿ ಪರಿಗಣಿಸಿ ಇಲ್ಲೇನು ಮಾಡಿದ್ದಾರೋ ಬೇರೆ ಜಾಗದಲ್ಲೂ ಈ ರೀತಿ ಆಗ್ತಾ ಇದ್ರೆ ಅದನ್ನು ತಡಿಬೇಕು. ಮತ್ತು ಅಲ್ಲಿ ಸಾರಿಗೆ ಇಲಾಖೆಯಿಂದ ಏನು ವ್ಯವಸ್ಥೆ ಇದೆಯೋ ಮೂಲಭೂತ ಸೌಕರ್ಯಗಳು ಅದನ್ನು ಸರಿಯಾದ ರೀತಿಯಲ್ಲಿ ಒದಗಿಸಬೇಕು ಅಂತ ಅನ್ಕೊಳ್ತೀವಿ. ಹಾಗೆ ಕೀರ್ತಿ ಅವರು ಬಂದಿದ್ದಾರೆ, ಅವರ ಒಂದು ಅಭಿಪ್ರಾಯವನ್ನು ಹೇಳ್ತೀವಿ. ಇವತ್ತು ಬಸ್ಸುಗಳು ಕಂಪಲ್ಸರಿ ಎಲ್ಲ ಹುಡುಗರು ಕಾಲೇಜ್ ಹುಡುಗರು ವಿದ್ಯಾರ್ಥಿ ಎಲ್ಲ ಹುಡುಗರು ಬಸ್ಸಲ್ಲಿ ನಿಂತ್ಬಿಟ್ಟು ಹತ್ಕೊಂಡು ಹೋಗವ್ರೆ. ಇವತ್ತು ಏನು ಸಮಸ್ಯೆ ಇಲ್ಲ. ನಾಳೆ ಕೂಡ ಹಿಂಗೆ ಮಾಡ್ತೀರಾ ಅಂತೇಳಿ ದೇವರ ಕಂಡಕ್ಟರ್ ಹೇಳಿದ್ದಾರೆ ನನಗೆ, ನಾನು ಹೇಳಿದ್ದೀನಿ. ಇದು ಮತ್ತೆ ನಿಮ್ಮ ಮೇಲಾಧಿಕಾರಿ ಮೇಲಾಧಿಕಾರಿ ಹೇಳಿದ್ದಾರೆ ಇಲ್ಲಿ ಬೋರ್ಡ್ ಹಾಕ್ತೀರಂತೀರ ಆ ಕಡೆ ಒಂದು ಈ ಕಡೆ ಅಂತ ಹೇಳಿ ಇವತ್ತು ಹಾಕ್ಸ್ತೀವಿ. ಹಾಕ್ಸ್ಬಿಟ್ಟು ಅದನ್ನು ನಾವು ಕಲ್ಯಾಣವಾಗಿ ನಡ್ಕೊಂಡು ಹೋಗ್ತೇವೆ, ಜವಾಬ್ದಾರಿ ನಡ್ಕೊಳ್ತೀವಿ. ಈ ಮೂಲಕ ನಾನು ಡಿವಿಷನ್ ಕಂಟ್ರೋಲ್ ಅವ್ರಿಗೂ ಮತ್ತು ಡಿಪೋ ಮ್ಯಾನೇಜರ್ಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಏನು ಇವತ್ತು ಇಲ್ಲಿ ಚಾಲಕರು ಎಲ್ಲ ಬಸ್ಗಳನ್ನ ನಿಲ್ಲಿಸ್ತಾ ಇದ್ದೀರಾ, ದಯವಿಟ್ಟು ಇಡೀ ರಾಜ್ಯದಾದ್ಯಂತ ಎಲ್ಲ ಚಾಲಕರು ಈ ರೀತಿ ಸಹಕರಿಸಿ ಸಾರ್ವಜನಿಕರೊಂದಿಗೆ ಇವತ್ತು ಸಾರ್ವಜನಿಕರು ಕೊಡ್ತಾ ಇರುವಂತಹ ತೆರಿಗೆ ಹಣದಿಂದ ನಿಮ್ಮೆಲ್ಲರಿಗೂ ಸಂಬಳ ಕೊಡ್ತಾ ಇರೋದು ಮತ್ತು ನಿಮ್ಮ ಕುಟುಂಬ ನಿರ್ವಹಣೆ ಅದರಿಂದ ಆಗ್ತಾ ಇರೋದು. ಸೊ ಹಾಗಾಗಿ ಕೆಲವರು ನೋಡಿ ಸೌಜನ್ಯವಾಗಿ ನಡ್ಕೋಬೇಕು. ಯಾಕಂದರೆ ಅವ್ರಿಗೆ ಎಷ್ಟೋ ಪ್ರೆಷರ್ ಇರುತ್ತೆ ಪಾಪ, ಮನೆಗಳಲ್ಲಿ ಹೆಂಡತಿ ಮಕ್ಕಳ ಮೇಲೆ ಜಗಳ ಆಡ್ಕೊಂಡು ಬಂದಿರ್ತಾರೆ. ಎಷ್ಟೋ ಪ್ರೆಷರ್ ಇದ್ರೂ ಅದನ್ನು ಪಬ್ಲಿಕ್ ಮೇಲೆ ದಯವಿಟ್ಟು ತೋರಿಸ್ಬೇಡಿ. ಅದು ನೀವು ಪಬ್ಲಿಕ್ ಮೇಲೆ ತೋರಿಸೋದ್ರಿಂದ ನಿಮ್ಮ ಹುದ್ದೆಗೆ ಘನತೆ ತರುವಂಥ ಕೆಲಸ ಅದು ಖಂಡಿತ ಆಗಲ್ಲ. ಸೊ ಹಾಗಾಗಿ ಸಾರ್ವಜನಿಕರೊಂದಿಗೆ ಸೌಜನ್ಯಯುತವಾಗಿ ವರ್ತಿಸಿ ಇದನ್ನು ಬಿಟ್ಟು ಇನ್ನು ತಾಲೂಕು ಅಧ್ಯಕ್ಷರು ಏನಾದರೂ ಮಾತಾಡಿ ರಾಮಣ್ಣ ಬಂದಿದ್ದಾರೆ, ಇವರು ನಿನ್ನೆ ನಮ್ಮ ಜೊತೆ ಇದ್ರು. ಆ ಒಂದು ದೂರನ್ನು ಕೊಡಬೇಕಿದ್ರೆ ಮಾತಾಡಿ ಸರ್. ತಾಲೂಕು ಅಧ್ಯಕ್ಷರು ವಿಶೇಷವಾಗಿ ಸೋಮವಾರ ನಾವು ನಿನ್ನೆ ಇಲ್ಲಿ ನಮ್ಮದು ಅಂಗಡಿ ಗೇಟಲ್ಲೇ ಇರುತ್ತೆ. ಸುಮಾರು 6:30 6:30 9:30 10 ಗಂಟೆವರೆಗೂ ನೋಡಿದ್ದೀವಿ. ವಿದ್ಯಾರ್ಥಿಗಳು ಇಲ್ಲೇ ಕಾಯ್ಕೊಂಡಿದ್ರು. ಮತ್ತು ನಮ್ಮ ಯುವಧನಿ ವೆಂಕಟೇಶ್ ಅವರು KRS ಪಕ್ಷದಿಂದ DC ಫೋನ್ ಮಾಡಿ ಹೇಳಿ ಮಾತ್ರ ಮಾಡ್ತಾ ಇದ್ರು ಹೊನ್ನೇನಹಳ್ಳಿಯಲ್ಲಿ. ಅದರಿಂದ ನೀವು ಈ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು ಅಂತ ಹೇಳಿದ್ದಕ್ಕೋಸ್ಕರ ನಿನ್ನೆ ಮಧ್ಯಾಹ್ನ ಬಂದು ಡಿ ಸಿ ಅವರೆಲ್ಲ ಇಲ್ಲಿ ತನಿಖೆ ಮಾಡಿಕೊಂಡು ಇವಾಗ ನಮ್ಗೊಂದು ಭರವಸೆ ಕೊಟ್ಟಿದ್ದಾರೆ. ಎಲ್ಲ ಬಸ್ಸಸ್ಸು ಗ್ಯಾರಂಟಿಯಾಗಿ ಸ್ಟಾಪ್ ಕೊಟ್ಟೆ ಹೋಗೋ ಥರ ಮಾಡಿ ಇಲ್ಲೊಂದು ಆ ಕಡೆ ಈ ಕಡೆ ಒಂದು 2 ಬೋರ್ಡ್ ಹಾಕ್ಸ್ಕೊಡ್ತೀನಿ, ಕಡ್ಡಾಯವಾಗಿ ನಿಲ್ಸಕ್ಕೆ ಹೇಳ್ತೀನಿ ಅಂತೇಳಿ ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಅದರಿಂದ ಯಾಕಂದ್ರೆ ನಾವು ಆರೋಪ ಮಾಡ್ತಾ ಇಲ್ಲ, ಕಣ್ಣಾರೆ ಕಂಡು ನಾವು ಇದನ್ನು ಆರೋಪ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಾವು ಇಲ್ಲೇ ಗೇಟಲ್ಲೇ ಇರ್ತೀವಿ, ಅದರಿಂದ ನಾವು ಆರೋಪ ಮಾಡ್ತಾ ಇದ್ದೀವಿ. ಈ ಸಮಸ್ಯೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆ ಬಗೆಹರಿಸಿಕೊಡ್ಬೇಕು. ಈ ಒಂದು ಲೈವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS.